ನಮಸ್ಕಾರ, ಗುಡ್ ಆಫ್ಟರ್ನೂನ್. ನಾನು ನಿಮ್ಮ ಮನೆ ಮಗಳು ಚೈತ್ರ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ವೀಕ್ಷಕರೇ, ಇವತ್ತು ಬರ್ತಾ ಇರೋ ಗೆಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಇನ್ ಮೈ ಲೈಫ್. ನನ್ನ ಫ್ರೆಂಡ್ ಫಾರ್ ದ ಲಾಸ್ಟ್ 16 years and he is the most loved star of the Kannada film industry. And ನಿಮ್ಮೆಲ್ಲರ ಪ್ರೀತಿಯ ನೀವು ಅವ್ರನ್ನ ಕರೆಯೋದೇ ಚಿನ್ನಾರಿ ಮುತ್ತ ಅಂತ. ಸೊ ಲೆಟ್ಸ್ ವೆಲ್ಕಮ್ ನಿಮ್ಮೆಲ್ಲರ ಚಿನ್ನಾರಿ ಮುತ್ತ. ಹಾಯ್ ರಾಘು. ಹೆಲೋ ವೀಕ್ಷಕರೇ, ಇವತ್ತು ಐ ಆಮ್ ವೆರಿ ವೆರಿ ಹ್ಯಾಪಿ ಬಿಕಾಸ್ ನನ್ನ ಫ್ರೆಂಡ್ ಅನ್ನೋದಕ್ಕಿಂತ ಮೈ ಫ್ಯಾಮಿಲಿ ಇಸ್ ಹಿಯರ್ ವಿತ್ ಮೀ. ಹಿ ಇಸ್ ಮೋರ್ ಆಫ್ ಅ ಫ್ಯಾಮಿಲಿ ಟು ಮೀ. ಸೊ ರಾಘು, ಹೌ ಆರ್ ಯು? ಚೆನ್ನಾಗಿದೆ, ನೀವ್ ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ ಸರ್. ಚೆನ್ನಾಗಿದ್ಯಾ? ಹೇಗಿದ್ದೀರಿ ಅಂತ ಕೇಳಕ್ ಸ್ವಲ್ಪ ಮುಜುಗರ ಆಗುತ್ತೆ. ಅವರು ಹೇಗಿದ್ಯಾ ಅಂತ ಕೇಳ್ಕೊಂಡು ಅಭ್ಯಾಸ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಸೊ ಇವತ್ತು ವಿಜಯ್ ರಾಘವೇಂದ್ರ ದಿ ಆಕ್ಟರ್ ಅಂಡ್ ಕರ್ನಾಟಕದ ಜನತೆಯ ಚಿನ್ನಾರಿ ಮುತ್ತನ ಎಷ್ಟು ಸೀಕ್ರೆಟ್ಸ್ ಇಲ್ಲಿ ಬಿಚ್ಚಿಡ್ಬೇಕು. ಅಷ್ಟು ಸೀಕ್ರೆಟ್ಸ್ ಗೊತ್ತಿರೋರೆ ನಿಂತಿದೆ ಇಲ್ಲಿ. ಎಲ್ಲಾ ಸೀಕ್ರೆಟ್ಸು ಮಾತಾಡ್ಕೊಂಡು, ಆಮೇಲೆ ಫ್ಯಾಮಿಲಿ ಲೈಫ್, ಫ್ಯಾಮಿಲಿ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಒಂದು ಅಡ್ಗೆ ಮಾಡುವಂತ ಕಾರ್ಯಕ್ರಮ ಇದು. ನನಗೆ ಅಡ್ಗೆ ಮಾಡಕ್ ಬರಲ್ಲ. ನಮ್ ಸ್ಟಾರ್ಸ್ ಯಾರು ಬಂದ್ರು ನಾವ್ ಅಡ್ಗೆ ಮಾಡ್ಸೋದಿಲ್ಲ. ಅಡ್ಗೆ ಮಾಡ್ಸೋದಕ್ಕೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಇಂದ ಇವತ್ತು ಯಾರು ಬರ್ತಾರೆ? ಇವತ್ತು ನಮ್ಮ ಫ್ಯಾಮಿಲಿಯಿಂದ ಮೊದಲನೇದಾಗಿ ನಮ್ಮ ಮಾವ ಬರ್ತಾ ಇದ್ದಾರೆ, ಸ್ಪಂದನ ಅವರ ತಂದೆ. ಅವರು ಏನಕ್ಕೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಅಡ್ಗೆ ಮಾಡೋರ್ನ, ಮನೇಲಿ ಅಡ್ಗೆ ಮಾಡೋರ್ನ ನೋಡಿದೀವಿ. ಆದ್ರೆ ನಮ್ಮ ಮಾವ ನನ್ನ ಪ್ರಕಾರ ಹೇಳಿದ್ರೆ, ಐ ಲುಕ್ ಅಪ್ ಟು ಹಿಮ್ ಆಸ್ ಅ ವೆರಿ ವೆರಿ ರೆಸ್ಪಾನ್ಸಿಬಲ್ ಪರ್ಸನ್. ಜೊತೆಗೆ ಈ ಊಟ ಮತ್ತೆ ಆಹಾರದ ವಿಚಾರದಲ್ಲೂ ಬಹಳ ಜವಾಬ್ದಾರಿ ಅನ್ನೋದನ್ನ ಕೂಡ ಅವ್ರನ್ನ ನೋಡಿ ಕಲ್ತಿದ್ದೀನಿ ನಾನು. ಎಲ್ಲಾರ ಹೋಟ್ಲಲ್ಲಿ ಯಾವ್ದಾರು ಊಟ ಟೇಸ್ಟ್ ಮಾಡ್ಬೇಕು ಅಥವಾ ಬೇರೆ ಏನಾರ ಮಾಡ್ಬೇಕು ಅಂತ ಹೇಳಿದ್ರೆ ಹಿ ನೋಸ್ ದ ರೈಟ್ ಕ್ವಿಸಿನ್, ಕರೆಕ್ಟ್ ಅಥೆಂಟಿಕ್ ಆಗಿ ಅದನ್ನ ಟೇಸ್ಟ್ ಮಾಡೋಕ್ ಗೊತ್ತು. ಆಮೇಲೆ ಪಾರ್ಟಿ ಏನಾರ ಮಾಡಿದಾಗ ಮನೇಲಿ ಅವ್ರಿಗೆ ಸಡನ್ ಆಗಿ ಏನಾರು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಏನಾರೋ ಒಂದು ಅಡಿಗೆ ಮಾಡಕ್ ಗೊತ್ತು ಅವ್ರಿಗೆ. ಆಮೇಲೆ ಬಹಳ ಚೆನ್ನಾಗಿ ಮಾಡ್ತಾರೆ, ಬಹಳ ಪ್ರೀತಿಯಿಂದ ಮಾಡ್ತಾರೆ. ಸೊ ಯು ಕ್ಯಾನ್ ಕಾಲ್ ಹಿಮ್ ನಿಮ್ಮ ಫ್ಯಾಮಿಲಿಯ ನಳ ಮಹಾರಾಜ. If you please, you have to welcome your father. Please, let's welcome ನಮ್ಮ ಪ್ರೀತಿಯ ಮಾವ, ತಂದೆ ಸ್ವರೂಪರಾದ BK ಶಿವರಾಮ್ ಅಪ್ಪಾಜಿ ಅವರು. ನಮಸ್ಕಾರ. ವೆಲ್ಕಮ್. ನಮಸ್ಕಾರ ಅಂಕಲ್. ನಮಸ್ಕಾರ. ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಸೊ ಅಂಕಲ್, ನೀವು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ಹೇಳಿದ್ರು ರಾಘು. ಸೊ ಇವತ್ತು ನಮ್ಗೆ ಏನ್ ಮಾಡ್ಕೊಡ್ತೀರಾ? ನಾನು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀನಿ ಅನ್ನೋದಕ್ಕಿಂತ ಅಡಿಗೆ ಮಾಡೋದು ನನಗೆ ಇಷ್ಟ. ಓಕೆ. ಯಾಕೆ ಇಷ್ಟ ಅಂದ್ರೆ, ನನ್ನ ತಾಯಿ ಜೊತೆ ಕೂತ್ಕೊಂಡು ನಾನು ಕಲ್ತಿರೋದು ಅಡಿಗೆ ಮಾಡೋದೆಲ್ಲ. ಓಕೆ. ಆಮೇಲೆ ನನಗೆ ಹೆಂಗೆ ರುಚಿ ಬೇಕೋ ಆ ರುಚಿ ಅನ್ನುವೇ ನಾನು ಅಡಿಗೆ ಮಾಡ್ಕೊಳ್ತಾ ಇದ್ದೆ. ಈಗ ನಾನು ಇವತ್ತು ಇಲ್ಲಿ ಏನ್ ಮಾಡ್ಬೇಕು ಅಂತಿದ್ದೀನಿ ಅಂದ್ರೆ, ಒಂದು ಎಗ್ ಪಡ್ಡು ಮಾಡೋಣ ಅಂತ. ಪಡ್ಡು ಎಲ್ಲರೂ ತಿಂದಿರ್ತಾರೆ, ಈ ದೋಸೆ ಹಿಟ್ಟಲ್ಲಿ ಪಡ್ಡು ಮಾಡ್ತಾರೆ. ಅದೇ ತರ ಎಗ್ ಪಡ್ಡು ಮಾಡೋದು ಅಂತ. ಎಗ್ ಪಡ್ಡು? ಹೌದು. ಓ, ಓಕೆ ಓಕೆ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣವಾ? ಮೊದಲಿಗೆ ಈರುಳ್ಳಿ, ಆಮೇಲೆ ಟೊಮೆಟೊ, ಆಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲೆ, ಧನಿಯಾ ಪುಡಿ, ಮೆಣಸಿನ ಪುಡಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಅರಿಶಿಣ, ಉಪ್ಪು, ಎಣ್ಣೆ, ಮೊಟ್ಟೆ. ಎಗ್ ಇಂದಾನೇ ಮಾಡೋದು ಇದು? ದೋಸೆ ಹಿಟ್ಟು ಏನು ಉಪಯೋಗಿಸ್ತಾ ಇಲ್ಲ ನಾವು? ಹೌದು. ಓ, ಸೊ ಇದು ಬರೀ ಎಗ್ ಅಲ್ಲಿ ಮಾಡ್ತಾ ಇರೋಂತ ಪಡ್ಡು? ಓ, ಓಕೆ, ಇಂಟ್ರೆಸ್ಟಿಂಗ್. ಸೊ ಇದಕ್ಕೆ ಫಸ್ಟ್ ಅಂಕಲ್ ಬಾಂಡ್ಲಿ ಇಟ್ಟು ಎಣ್ಣೆ ಹಾಕೋದು. ಒಂದ್ 4 ಸ್ಪೂನ್ ಎಣ್ಣೆ ಹಾಕ್ತಾ ಇದೀವಿ. ಸ್ವಲ್ಪ ಕಾದ್ಮೇಲೆ ಆನಿಯನ್, ಚಾಪ್ ಮಾಡಿರೋ ಆನಿಯನ್ ಅದಕ್ಕೆ ಹಾಕೋದು. ಈರುಳ್ಳಿ ಒಂದ್ ಅರ್ಧ ಬೌಲ್ ಈರುಳ್ಳಿ ಅಂಕಲ್. ಹೌದು. ಸೊ ಈರುಳ್ಳಿನ ಸ್ವಲ್ಪ ಬ್ರೌನ್ ಆಗಬೇಕು. ಆಯಿಲ್ ಎಲ್ಲ ಇದಾದ್ಮೇಲೆ ಈರುಳ್ಳಿ ಹಾಕಿದ ತಕ್ಷಣ ಅದೊಂದು ಗೋಲ್ಡನ್ ಬ್ರೌನ್ ಸ್ವಲ್ಪ ಕಲರ್ ಬಂದಾಗ ಅದಕ್ಕೆ ಸ್ವಲ್ಪ ಟೊಮೆಟೊ ಹಾಕೊಳ್ಳೋದು. ಆಮೇಲೆ ಅಂಕಲ್, ನೀವ್ ಯಾವತ್ತಾದ್ರೂ ಈ ತರ ರಾಘು ಕೈಲಿ ಮನೇಲಿ ಅಡ್ಗೆ ಮಾಡಿಸಿದೀರಾ? ಇಲ್ಲ, ನಾನು ಅಡಿಗೆ ಮಾಡುವಾಗ ಬೇರೆಯವ್ರನ್ನ ಅಡಿಗೆ ಮಾಡೋರಿಗೆ ಬಿಡೋದಿಲ್ಲ. ಯಾಕೆಂದ್ರೆ ಆ ಸೀಕ್ರೆಟ್ ತಿಳ್ಕೋಬಾರ್ದು ಅಂತ. ಓ, ಈರುಳ್ಳಿ ಇವಾಗ ಗೋಲ್ಡನ್ ಬ್ರೌನ್, ಟೊಮೆಟೊ ಸಾಕು. ಈಗ ಒಂದ್ ಅರ್ಧ ಟೊಮೆಟೊ ಹಾಕಿದ್ವಿ. ಅರ್ಧ ಕಪ್ ಟೊಮೆಟೊ. ಅದನ್ನ ತಿರ್ಗಿ ಹಾಗೆ ಫ್ರೈ ಮಾಡ್ತಾ ಇರೋದು. ಮಾಡ್ಲಾ?
ರಾಘು, ಫಸ್ಟ್ ಟೈಮ್ ಇಂಡಸ್ಟ್ರಿ ಎಂಟರ್ ಆದಾಗ ನೀವಿನ್ನ ಸಣ್ಣ ಮಗು, ಸೊ ನಿಮಗ್ ಗೊತ್ತಿಲ್ದಿರಾನೆ, ನಿಮ್ಗಿನ್ನ ಗೊತ್ತೇ ಇರ್ಲಿಲ್ಲ ನೀವ್ ಇಂಡಸ್ಟ್ರಿ ಎಂಟರ್ ಆಗ್ತಿದ್ದೀರಾ ಅಂತ. ಸೊ ಹೇಗಿತ್ತದು? ಹೌ ಡಿಡ್ ಯು ಫೀಲ್? ಅದನ್ನ ನೆನ್ಸ್ಕೊಂಡ್ರೆ ನನಗೆ ಇವಾಗ್ಲೂ ನನಗೆ ಏನ್ ಫೀಲ್ ಆಯ್ತು ಅಂತ ನೆನಪಾಗ್ತಿಲ್ಲ. ನನಗೆ ನೆನಪಿರೋದೆಲ್ಲ ನನಗೆ ನೆನಪಿರೋದೆಲ್ಲ ಬರೀ ಅಳ್ತಾ ಇದ್ದಿದ್ದೆ, ಚೆನ್ನಾಗಿ ಅಳ್ತಾ ಇದ್ದೆ. ನಮ್ ದೊಡ್ಡತೆ ಬಂದ್ಬಿಟ್ಟು ಅಳ್ಬೇಡ ಅಳ್ಬೇಡ ಅಂತ ಸಮಾಧಾನ ಮಾಡಿ ಒಂದು ಅಂಡೆ ಆಟ ಸಾಮಾನು ಕೊಡ್ಸಿದ್ರು, ಟಾಯ್ಸ್. ಅವಾಗ ನನ್ಗೆ ತುಂಬಾ ಹೆದರ್ಕೊಂಡ್ಬಿಟ್ಟಿದೆ. ಅವ್ರು ಹೇಳಿದಿಷ್ಟೇ, ನೀನ್ ಸುಮ್ನೆ ಕೂತ್ಕೋ ಅಂತ. ಆಮೇಲೆ ತಲೆ ಮೇಲೆ ಇದೇನೇನೋ ಜಡ್ಜ್ಗೆ ಹಾಕ್ತಾರಲ್ಲ, ಆತರ ಎಲ್ಲ ಗೆಟಪ್ ಎಲ್ಲ ಹಾಕಿ, ಆಮೇಲೆ ಸಾಂಗ್ ಬೇರೆ ಜೋರಾಗಿ ಬರ್ತಾ ಇತ್ತು, ಕಣ್ಣು ಎದುರುಗಡೆನೆ ಕ್ಯಾಮ್ರಾ ಇರೋದು ಹಿಂಗೆ. ಅವರೆಲ್ಲ ವಾ ಓ ಓ ಅಂತ ಸಿನಿಮಾದಲ್ಲಿ ಶೂಟಿಂಗ್ ಮಾಡೋ ಸ್ಟೈಲ್ ಗೊತ್ತಲ್ಲ. ಸೊ ಅದೆಲ್ಲ ಅಳ್ತಾ ಜೋರಾಗಿ ಅಳ್ತಿದ್ದೀನಿ ನಾನು. ಪಕ್ಕದಲ್ಲಿ ನನಗೆ ತಾರಾ ಗೋವಿಂದ್ ಮಮ್ಮ ಇದ್ರಲ್ಲ, ಅವ್ರ ಮಗಳು ತನುಜಾ ಇದ್ಲು, ನಾನು ಅವಳು ಅಕ್ಕ ಪಕ್ಕದಲ್ಲಿ ಕೂತಿದ್ವಿ. ಅದೆಲ್ಲ ಶೂಟಿಂಗ್ ಎಲ್ಲ ಮುಗಿಸಾದ್ಮೇಲೆ ಕರ್ಕೊಂಡು ಹೋಗಿ ನನ್ನ ಒಂದು ಅಂಡೆ ಆಟ ಸಾಮಾನು ಕೊಡ್ಸಿ ಸಮಾಧಾನ ಮಾಡಿದ. ಎಷ್ಟು ವಯಸ್ಸಾಗಿತ್ತು ಅವಾಗ? 3 ವರ್ಷ ಆಗ್ತೈತೆ ಅಷ್ಟೇ. 3 ವರ್ಷ. ಓ, ಸೊ ಅದೇನ್ ರೋಲ್ ಅಂತ ಏನಾದ್ರು ಜ್ಞಾಪಕ ಇದೆಯಲ್ಲ ಅದು? ಆ ಸಾಂಗ್ ಅಲ್ಲಿ ಮೈ ಲಾರ್ಡ್ ನನ್ನ ವಾದ ಅಂತ ಒಂದು ಹಾಡಿದೆ, ಚಲಿಸುವ ಮೋಡಗಳದು. ದೊಡ್ಡ ಮಾಮ ಆಮೇಲೆ ಅಂಬಿಕಾ ಅವರು ಮಾಡಿರೋ ಹಾಡದು. ಅದ್ರಲ್ಲಿ ಆ ಹಾಡಲ್ಲಿ ಒಂದು 4 ಜನ ಮಕ್ಕಳು ಜಡ್ಜ್ ಪ್ಯಾನಲ್ ಅಲ್ಲಿ ಕುತ್ಕೊಂಡಿರ್ತಾರೆ. ಇವ್ರು ಲಾಸ್ಟ್ ಅಲ್ಲಿ ನ್ಯಾಯ ಕೊಡ್ಸಿ ಕೇಳಿ ಕೇಳಿ ಅಂದಾಗ ಆರ್ಡರ್ 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 ಅಂತೀವ ಸಾಂಗ್ ಅಲ್ಲಿ. ಅದು ಅಷ್ಟೇ, ಆರ್ಡರ್ 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 ಅನ್ಬೇಕು. ಅದನ್ನ ರೀಸೆಂಟ್ ಆಗಿ ನನ್ನ ಹೆಂಡತಿ ಒಂದು ಸಾಂಗ್ ಬರ್ಬೇಕಾದ್ರೆ ಟಿವಿಲಿ ವಿಡಿಯೋ ರೆಕಾರ್ಡ್ ಮಾಡಿ ತೋರಿಸಿದ್ಲು ನನಗೆ. ನೋಡಿದಾಗ ನನಗೆ ಒಂದು ಖುಷಿ ಆಗಿತ್ತು. ಇದಕ್ಕೆ ನೆಕ್ಸ್ಟ್ ಏನ್ ಹಾಕ್ಬೇಕು ಅಂಕಲ್? ಪುದೀನ ಒಂದು ಸ್ವಲ್ಪ 2 ಸ್ಪೂನ್ ಸಾಕು. ಈರುಳ್ಳಿ ಟೊಮೆಟೊ ಜೊತೆಗೆ ಸ್ವಲ್ಪ ಪುದೀನ ಹಾಕಿ ಮತ್ತೆ ಅದನ್ನು ಸ್ಟರ್ ಮಾಡಿ. ಆ ಸ್ಮೆಲ್, ಹಸಿ ಸ್ಮೆಲ್ ಹೋಗ್ಬೇಕಲ್ಲ ಅದಕ್ಕೆ. ಮಸಾಲೆ ಎಲ್ಲ ಬಿದ್ಮೇಲಂತೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ನೀವ್ ಅಂಕಲ್ ಹೊಸ ಹೊಸ ಅಡ್ಗೆಗಳನ್ನ ಇನ್ವೆಂಟ್ ಮಾಡ್ತೀರಾ ಅಂತ ಕೇಳಿದೀನಿ. ಅಲ್ಲ, ನನಗೆ ಇಂಗ್ರೀಡಿಯೆಂಟ್ಸ್ ಇದ್ದಿದೆ, ಏನಿಲ್ಲ ಅಂದ್ರೆ ಇವಾಗ ಇದಿಷ್ಟಿದೆ, ಇದ್ರೊಳಗೆ ಏನ್ ಮಾಡೋದು ಅಂತ. ಇದೇ ಮಸಾಲೆಗೆ ನೀವು ಪಡ್ಡು ಮಾಡೋ ಬದಲು ಇದನ್ನ ಸ್ವಲ್ಪ ಉಪ್ಪು ಖಾರ ಹಾಕಿದ್ಮೇಲೆ 2 ಬ್ರೆಡ್ ಸ್ಲೈಸ್ ಮಧ್ಯೆ ಇಟ್ಟು ತಿಂದ್ರು ಅದೊಂದು ಸ್ಯಾಂಡ್ವಿಚ್ ಆಗೋಯ್ತು, ಮಸಾಲಾ ಸ್ಯಾಂಡ್ವಿಚ್ ಆಗೋಯ್ತು. ದೋಸೆ ಇದ್ರೆ ದೋಸೆ ಮಧ್ಯೆ ಇಟ್ಕೊಂಡು ಮಾಡಿದ್ರೆ ಏನು ಇಲ್ಲದೆ ಇದ್ರೆ ಪೂರಿ ಮಾಡ್ಕೊಂಡು ಅಥವಾ ಚಪಾತಿ ಮಾಡ್ಕೊಂಡು ತಿಂದ್ರು ಇದೊಂದು ಮಸಾಲೆ ಆಗ್ಬಿಡತ್ತೆ. ಇದಕ್ಕೆ ನೀವು ಮೊಟ್ಟೆ ಎಗ್ಗನ್ನ ಒಡೆದು ಹಾಕ್ಬಿಟ್ಟು ಅದನ್ನ ಇನ್ನೂ ಸ್ವಲ್ಪ ಫ್ರೈ ಮಾಡಿದ್ರೆ ಎಗ್ ಬುರ್ಜಿ ಆಯ್ತು. ಎಗ್ ಬುರ್ಜಿ, ಆಮೇಲೆ ಅದನ್ನೇ ಸ್ವಲ್ಪ ಮೊಟ್ಟೆನ ಕಲಿಸ್ಕೊಂಡು ಅದು ಮಸಾಲೆ ಸ್ವಲ್ಪ ಹಾಕೊಂಡು ಆಮ್ಲೆಟ್ ಮಾಡಿದ್ರೆ ಮಸಾಲೆ ಆಮ್ಲೆಟ್ ಆಯ್ತು. ಇಷ್ಟೆಲ್ಲ ನೀವು 5 in 1 6 in 1 ಇದ್ರಲ್ಲಿ ಏನ್ ಬೇಕಾ ಮಾಡ್ಬೋದು. ಏನು ಅಲ್ಲದೆ ಇದ್ರೆ ಅನ್ನ ಇರುತ್ತೆ, ತಣ್ಣಗಾಗಿರೋ ಅನ್ನ ಇರುತ್ತೆ ಅಂತ ಇಟ್ಕೊಳ್ಳಿ. ಅನ್ನ ಇರುತ್ತೆ, ಈ ಮಸಾಲೆ ಮಾಡಿ ಸ್ವಲ್ಪ ಇದಕ್ ಮಾಡಿ ಅನ್ನನ ಕಿವುಚ್ಕೊಂಡು ಮಾಡಿದ್ರೆ ಒಂದು ಮಸಾಲ ರೈಸ್ ಆಗೋಯ್ತು. ಅದನ್ನ ಬೇರೆ ಬೇರೆ ತರ ಕರೀತಾರೆ, ಫ್ರೈಡ್ ರೈಸ್ ಅಂತ ಕರಿಬಹುದು. ನಾವು ನಮ್ಮ ಇಂಡಿಯನ್ ದೇಶಿ ಸ್ಟೈಲ್ ಅಲ್ಲಿ ಅದನ್ನ ಮಸಾಲೆ ರೈಸ್ ಅನ್ಬಹುದು, ಬ್ರೆಡ್ ಜೊತೆ ತಿನ್ಬಹುದು. ಏನಿಲ್ಲ, 2 ಇಡ್ಲಿ ಸಿಕ್ಕಿದ್ರೆ ಇಡ್ಲಿ ಜೊತೆ ತಿನ್ಬಹುದು. ಸ್ವಲ್ಪ ಗರಂ ಮಸಾಲ ಆದಷ್ಟು ಸ್ವಲ್ಪ ಕಡಿಮೆ ಇದ್ರೆ ಒಳ್ಳೇದು. ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಧನಿಯಾ ಪೌಡರ್. ಈಗ ನೋಡಿ ಗೊತ್ತಾಗ್ತಾ ಇದೆ ನಿಮ್ಗೆ. ಈಗ ಪೌಡರ್ ಹಾಕ್ತಿದ್ರಲ್ಲ ಪೂಜೆ, ಅದನ್ನ ಇದೆ ಆರ್ಡರ್ ಅಲ್ಲಿ ಅಂತ ಇರುತ್ತೆ? ಏನಿಲ್ಲ, ಅದ್ ನೀವು ಯಾವ್ದು ಹಾಕೊಂಡ್ರು ಇದನ್ನ ಇಷ್ಟು ಇಂಗ್ರೀಡಿಯೆಂಟ್ ಬಿದ್ರೆ ಅದಕ್ಕೊಂದು ಟೇಸ್ಟ್ ಬರುತ್ತೆ. ನಮ್ಗೆ ಖಾರ ಎಷ್ಟು ಬೇಕು ಇದು ಮಾತ್ರ ಹಾಕುವಾಗ ಸ್ವಲ್ಪ ಹುಷಾರಾಗಿ ಇದು ನಿಮ್ಗೆ ಏನು ನಿಮ್ಮ ಟೇಸ್ಟ್, ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಮಾತ್ರ ಹಾಕೋದು ಒಳ್ಳೇದು. ಮೆಣಸಿನಕಾಯಿ ಪುಡಿ, ಉಪ್ಪು ಖಾರ ನಿಮ್ಮ ರುಚಿಗೆ ತಕ್ಕಷ್ಟು. ಅಷ್ಟು ಹೌದು. ರಾಘು ಫಸ್ಟ್ ಟೈಮ್ ಕೈಯಾಡಿಸ್ತಾ ಇರೋದು ಫಸ್ಟ್ ಟೈಮ್ ನನ್ನ 37 ವರ್ಷದ ಜೀವನದ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ, ಆ ಪೇಸ್ಟ್ನ ಅಷ್ಟೇ ಇದು ಒಂದು 2 ಸ್ಪೂನು ಹಾಕಿ. ಅಂದ್ರೆ ಇಲ್ಲಿ ಎಷ್ಟಿದೆ ಅಂತ ನೋಡ್ಕೊಂಡು ಅಳತೆಗೆ ಅಷ್ಟು ಈ ಅಳತೆಗೆ ತಕ್ಕಂತ. ಆಕ್ಚುಲಿ ನಮ್ ಸ್ಟಾರ್ ಸವಿರುಚಿ ಪಾವನ ಆಯ್ತು ಇವತ್ತು. ಸ್ವಲ್ಪ ಫಸ್ಟ್ ಟೈಮ್ 37 years ರಾಘು ಫಸ್ಟ್ ಟೈಮ್ ಗ್ಯಾಸ್ ಮುಂದೆ ನಿಂತ್ಕೊಂಡು ಏನೋ ಮಾಡ್ತಿರೋದು ಅನ್ಸುತ್ತೆ. ತುಂಬಾ ಬ್ಯುಸಿಯಾಗಿ ಮಾಡ್ತಿದ್ದೆ. ಹಿಂಗೆ ಬಟ್ ಒಳ್ಳೆ ಅಡುಗೆ ಮಾಡ್ಬೇಕಂದ್ರೆ ಬೆವರು ಬೇಕಲ್ಲ. ಮುಖ್ಯವಾಗಿ ಈಗ ಹಾಕೋದು
ಈ ಟೇಸ್ಟಿಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪು ಹಾಕುವಂಥದ್ದು. ಉಪ್ಪು ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಹೌದು ಉಪ್ಪು. ಹೌದು ಸೊ ಇವಾಗ ಮಸಾಲೆ ರೆಡಿ ಆಯ್ತಲ್ವಾ? ಆ ಮಸಾಲೆನ ಇದಕ್ಕೆ ಹಾಕೊಳ್ಳೋದು ಈಗ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂಕಲ್ ಇದಕ್ಕೆ? ಇದು ಮಾಡ್ಕೊಂಡ ನಂತರ ಓಕೆ. ಇದಕ್ಕೆ ಮೊಟ್ಟೆ ಹೊಡೆದು ಹಾಕೊಳ್ಳೋದು. ಸೊ 6 ಮೊಟ್ಟೆ ಹಾಕುತ್ತಾ ಇದೀವಿ ಅಲ್ವಾ ನಾವೀಗ? ಹೌದೌದು. ಓಕೆ. ಅದನ್ನ ಚೆನ್ನಾಗಿ ಮಿಕ್ಸ್ ಇದನ್ನ ಮಿಕ್ಸ್ ಮಾಡೋಣ. ಇವಾಗ ಎಗ್ ಮಸಾಲ ರೆಡಿ ಆಗಿದೆ ಈಗ uncle. ಹೌದು ಇಂಗ್ರೀಡಿಯೆಂಟ್ ರೆಡಿ ಆಗಿದೆ. ಹಾ. ಈ ಪಡ್ಡು ಮಾಡೋ ಹೆಂಚ್. ಕಾವಲಿ ಹೆಂಚಿಟ್ಬಿಟ್ಟು ಅದನ್ನ ಸ್ವಲ್ಪ ಬಿಸಿ ಆದ್ಮೇಲೆ ಎಣ್ಣೆ ಸವರಿ ಒಂದೊಂದು ಪಡ್ಡು ಇದಕ್ಕೆ ಒಂದೊಂದು ಇದಕ್ಕೆ. ಸೊ ಇಟ್ಬಿಡೋಣ. ಫಸ್ಟ್ ಎಣ್ಣೆ ಹಾಕ್ಬೇಕು ಬಿಸಿ ಹೌದು, ಹೌದು, ಎಣ್ಣೆ ಸ್ವಲ್ಪ ಎಲ್ಲ ಹಚ್ಕೊ. ನಾನು ಇಷ್ಟಿಷ್ಟೇ ಹಾಕೋಣ ಅಂತ ಅನ್ಕೊಂಡಿದ್ದೆ. ಇದು ಇಲ್ಲ, ಇದು ಆಕ್ಚುಲ್ ಆಗಿ ಮೊದಲೆಲ್ಲ ಏನ್ ಇದು ಮಾಡೋದು ನಾನ್ ಅಂದ್ರೆ ಸ್ಟಿಕ್ ಇದೆ ಅಲ್ವಾ? ಅಲ್ಲ, ಈಗ ನೀವೆಲ್ಲ ಈಗ ಟ್ರೆಡಿಷನಲ್ ಆಗಿ ಮಾಡೋದಂದ್ರೆ ಇದನ್ನೊಂದು ಕಡ್ಡಿಗೆ ಒಂದು ಒಳ್ಳೆ ಬಟ್ಟೆನ ಸುತ್ತಿಟ್ಕೊಂತಾರೆ, ಅದನ್ನ ಮಾಡಿ ಹಿಂಗೆ ಅದಕ್ಕೆ ಇದ್ ಮಾಡೋದು. ಅದು ಅದೆಲ್ಲ ಈಗ ಸೊ ಹೋಗ್ಬಿಟ್ಟು ಇವಾಗೂ ಬರುತ್ತೆ ಅಂಕಲ್, ಬ್ಯಾಸ್ಟಿಂಗ್ ಬ್ರಷ್ ಅಂತ ಸಿಗುತ್ತೆ. ಬೆಸ್ಟ್ ಈಗ ಅದೇ. ಸೊ ಆ ಬ್ರಷ್ ನ ತಗೊಂಡು ಎಣ್ಣೆನಲ್ಲಿ ಹತ್ಬಿಟ್ಟು ಅದ್ ಮಾಡ್ಬೋದು. ಇದು ಸ್ವಲ್ಪ ಕಾದ ನಂತರ ಕಾದ್ ನಂತ್ರ. ಇದು ಒಂದೊಂದು ಇದ್ರೊಳಗೆ ಒಂದು ಸ್ಪೂನ್ ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾಡಿ ಮಿಕ್ಸ್ ಮಾಡಿ ಒಂದೊಂದು ಇದಕ್ಕೆ ಕಂಪಾರ್ಟ್ಮೆಂಟ್ ಹಾಕೊಂಡ್ ಬರೋದು. ಅಂದ್ರೆ ಕರೆಕ್ಟ್ ಆಗಿ ಸಮ. ಹೌದು ಹಾಕಿರ ನೋಡೋಣ, ಒಂದ್ ಹಾಕಿ ನೋಡೋಣ. ನೋಡಿ ಈಗ ಇಷ್ಟೇ ಹಾ. ಮುಕ್ಕಲ್ ಹಾಕಿದ್ರೆ ಒಳ್ಳೇದು. ಸಾಕು ಸಾಕು. ನೀವ್ ಹಾಕಿ. ಹಾಕಿ ಕರೆಕ್ಟ್ ಮುಕ್ಕಾಲು ಹಾಕಿದ್ರೆ ಕರೆಕ್ಟ್ ಆಗಿ ಬರುತ್ತೆ. ಅದ್ ನಾವು ಅದು ಸ್ವಲ್ಪ ಬೇಗ ಬೇಗ ಹಾಕ್ಬೇಕು, ಹಾ ಯಾಕಂದ್ರೆ ಇಲ್ಲಾಂದ್ರೆ ಇದು ಮಾಡೋಷ್ಟೊತ್ತಿಗೆ Equal ಅದು ಆಗಿ, ಹೌದು. ಬೆಂದೋಗಿರುತ್ತೆ. ಓಕೆ ಓಕೆ ಓಕೆ. ಇದ್ರೊಳಗೆ ಏನಾಗುತ್ತೆ, ಈ ಪಡ್ಡುಲಿ ಹಾ ನೀವು ಈಗ ಎರಡೂ ಕಡೆ ಬೇಯಿಸಿ ತಿನ್ಬಹುದು. ಯಾರಿಗಾದ್ರೂ ಆಫ್ ಬಾಯ್ಲ್ಡ್ ಅಂದ್ರೆ ಹಾಗೆ ಕೊಡ್ಬೋದು ಇದು. ಓಕೆ ಓಕೆ. ಬಿಕಾಸ್ ಇದು ಎಗ್ ಅಲ್ವಾ? ಹಾ, ಈಗ ತೆಗಿಯಣ್ವಾ ಇದನ್ನ? ಇನ್ ಸ್ವಲ್ಪ- ಆಗಿರುತ್ತೆ? ಹಾ, ತೆಗೀರಿ, ಹೌದು. ಸೊ ಇನ್ನೊಂದ್ ರೌಂಡ್ ಹಾಕ್ಬಿಡೋಣ ಅಂಕಲ್. ಇನ್ನೊಂದು ಹಾಕೋಣ. ಅದು ಸ್ವಲ್ಪ ಆಯಿಲ್ ಹಾಕ್ಬೇಕು. ಸೊ ರಾಗು, ಹಾ ಇದನ್ನ ನೀವು ನಿಧಾನಕ್ಕೆ ಇವಾಗ ಒಂದ್ ರೌಂಡ್ ನೋಡ್ಕೊಂಡ್ರಿ ಅಲ್ವಾ? ಹಾ ಇದು ನಿಮ್ ಟಾಸ್ಕ್ ಹಾಕೋದು. ಸೊ ಇದ್ರಲ್ಲಿ ಅಂಕಲ್ ಇವಾಗ ನಿಮ್ ಟಾಸ್ಕ್ ಶುರು. ನೀವು ಫ್ರಿಡ್ಜ್ ಅಲ್ಲಿ ಏನಿದ್ರು ಅದ್ರಲ್ಲಿ ಮಾಡ್ತೀನಿ ಅಂತ ಹೇಳಿದ್ರಿ. ಸೊ ಇವಾಗ ನಮ್ ಫ್ರಿಡ್ಜ್ ಅಲ್ಲಿ ಈ ಫ್ರಿಡ್ಜ್ ಏನಿದೆ ಅಲ್ಲಿ ಈಗ ಅಂತ ಟೊಮೆಟೊ ಇರುತ್ತೆ. ಟೊಮೆಟೊ ಕಿವುಚ್ಬಿಟ್ಟು ಎರಡು ಅದಕ್ಕೆ ಮೆಣಸಿನ್ಕಾಯಿ ಕಿವುಚ್ಬಿಟ್ರೆ ನಿಮ್ಗೊಂದು ಗೊಜ್ಜು ಆಗ್ತದೆ. ಓಕೆ, ಇವಾಗ ನಮ್ ಫ್ರಿಡ್ಜ್ ಅಲ್ಲಿ ಏನಿದೆ ಅಂತ ನೋಡೋಣ. ಟ್ರೈ ಮಾಡ್ತೀನಿ ಸೊ ಏನಿದೆ ಅಂತ ಇವಾಗ ತಗೊಂಡ್ಬರ್ತೀನಿ ನಾನು ನಿಮ್ಗೆ.